ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಟಿಫನ್ ಎಲ್ಲ ಮುಗಿಸ್ಕೊಂಡು ಈಗ ಬಂದ್ವಿ ಇಲ್ಲಿಗೆ. ನಾವು ಬಂದಿದ್ದಂಥದ್ದು ಕುಪ್ಪಣ್ಣ ಪಾರ್ಕ್ಗೆ. ಅಲ್ಲಿ ಟಿಕೆಟ್ ಚಾರ್ಜಸ್ ಎಲ್ಲ ಬಂದು ಅಡಲ್ಟ್ಸ್ಗೆ 50 ಇತ್ತು, ಮಕ್ಕಳಿಗೆಲ್ಲ 25 ರೂಪೀಸ್ ಇತ್ತು. ಸೊ ನಾವು ಟಿಕೆಟ್ಸ್ನ ತಗೊಂಡು ಒಳಗೆ ಎಂಟ್ರಿ ಆದ್ವಿ. ಸೊ ಇಲ್ಲೊಂದು ಮ್ಯಾಪ್ ಹಾಕಿದ್ರು, ಹೇಗಿದೆ ಡೈರೆಕ್ಷನ್ ಅಂತೇಳಿ, ಎಲ್ಲೆಲ್ಲಿ ಏನೇನಿದೆ ಅಂತೇಳಿ. ಸೊ ಆ ಮ್ಯಾಪ್ನ ನೋಡಿಕೊಂಡು ಹಾಗೆ ನಾವು ಫ್ಲವರ್ ಶೋ ನೋಡೋಣ ಅಂತೇಳಿ ಮುಂದೆ ಹೋಗ್ತಾ ಇದ್ದೀವಿ ಈಗ. ಈ ಪಾರ್ಕಲ್ಲಿ ತುಂಬ ಏನು ಕ್ರೌಡ್ ಇರಲಿಲ್ಲ, ಆರಾಮಾಗಿ ನೋಡ್ಬೋದಿತ್ತು. ಬಟ್ ಎಲ್ಲೆಲ್ಲಿ ಫ್ಲವರ್ಸಿಂದ ಮಾಡಿರ್ತಾರಲ್ವ ಥೀಮು, ಆ ಥೀಮ್ಗಳ ಮುಂದೆ ಎಲ್ಲ ತುಂಬ ಜನ ನಿಂತ್ಕೊಂಡು ಫೋಟೋಸ್ ತೊಗೊಳ್ತಾ ಇದ್ರು. ಸೊ ಹಾಗಾಗಿ ಫೋಟೋಸ್ ಏನಾದ್ರು ತೊಗೋಬೇಕಂದ್ರೆ ಈಗ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಫೋಟೋಸ್ ತೊಗೋಬೇಕಿತ್ತು. ಸ್ಟಾರ್ಟಿಂಗ್ ಎಂಟರಲ್ಲೇ ನೋಡಿ ಈ ಥರ ಒಂದು ದುರ್ಗಿನ ಇಟ್ಟು ಮಾಡಿದ್ದಾರೆ, ತುಂಬಾ ಅಟ್ರಾಕ್ಟಿವ್ ಆಗಿತ್ತು. ಸೊ ಬನ್ನಿ ಹೇಗಿದೆ ಅಂತೇಳಿ ನೋಡ್ಕೊಂಡು ಬರೋಣ. ಸೊ ನೋಡಿ ಇಲ್ಲಿ ಯಾವ ಥರ ಎಲ್ಲ ಥೀಮಲ್ಲಿ ಮಾಡಿದ್ದಾರೆ ಅಂತೇಳಿ, ಐ ಲವ್ ಭೂಮಿ ಅಂತೇಳಿ, ಹಾಗೆ ಇಲ್ಲಿ ಗೃಹಶಕ್ತಿ, ಗೃಹಲಕ್ಷ್ಮಿ, ಹಾಗೆ ಗೃಹ ಜ್ಯೋತಿ ಅಂತೇಳಿ ಮಾಡಿದರು. ಹಾಗೆ ಇಲ್ಲಿ ಬಸವನ್ ಸ್ಟ್ಯಾಚು ಕೂಡ ಮಾಡಿದ್ದಾರೆ. ಸೊ ಇಲ್ಲೊಂದು ಗ್ಲಾಸ್ ಹೌಸ್ ಇತ್ತು, ಅದ್ರ ಮುಂದೆ ಇಲ್ಲೊಂದು ಜೀಪ್ನ ಮಾಡಿದರು, ತುಂಬಾ ಅಟ್ರಾಕ್ಟಿವ್ ಆಗಿತ್ತು. ಆ ಗ್ಲಾಸ್ ಹೌಸ್ ಇದೆಯಲ್ಲ ಅದ್ರ ಅಕ್ಕಪಕ್ಕ ಕೂಡ ಅಲ್ಲಿ ಮಾಡಿದರು ಎರಡು ಜೀಪ್ನ. ಇದು ಪೂರ್ತಿ ಗ್ಲಾಸ್ ಹೌಸ್ ಒಳಗೆ ಇರುವಂಥದ್ದು. ಸೊ ಪೂರ್ತಿ ಕಾರ್ನರ್ ಎಲ್ಲ ಈ ರೀತಿ ಮಾಡಿದ್ದಾರೆ ಒಳಗಡೆ. ಸೆಂಟರಲ್ಲಿ ಹೀಗೆ ಗಾಂಧಿ ಮಂಟಪ ಅಂತೇಳಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಪಕ್ಕದಲ್ಲಿ ಹಾಗೆ ಗಾಂಧಿಯವ್ರದ್ದು ಒಂದು ಸ್ಟ್ಯಾಚು ಕೂಡ ಇದೆ. ಹೀಗೆ ಗಾಂಧಿ ಮಂಟಪ ಸುತ್ತ ಹೀಗೆ ತುಂಬಾ ಬೇರೆ ಬೇರೆ ಕಲರ್ ಫ್ಲವರ್ಸ್ನ ಬಳಸಿ ತುಂಬಾ ಅಟ್ರಾಕ್ಟಿವ್ ಆಗಿ ತುಂಬಾ ಚೆನ್ನಾಗಿ ಮಾಡಿದರು. ಅದರಿಂದಾಗಿ ಗಾಂಧಿ ಮಂಟಪ ತುಂಬ ಹೈಲೈಟ್ ಆಗಿ ಕಾಣ್ತಾ ಇತ್ತು. ನೆಕ್ಸ್ಟ್ ಅಲ್ಲಿಂದ ಹೊರಗಡೆ ಬಂದರೆ ಇನ್ನೊಂದು ಕಡೆ ಅಲ್ಲಿ ಆಪರೇಷನ್ ಸಿಂಧೂರ್ ಅಂತೇಳಿ ಆ ಥೀಮಲ್ಲೂ ಕೂಡ ಮಾಡಿದರು, ತುಂಬಾ ಚೆನ್ನಾಗಿದೆ ನೋಡಿ. ಸೊ ನಾವು ಕೂಡ ಅಲ್ಲಿ ಕೆಲವೊಂದು ಫೋಟೋಸ್ಗಳನ್ನ ತೆಗೆಸ್ಕೊಂಡ್ವಿ. ಅಲ್ಲಿ ಸೆಲ್ಫಿ ಪಾಯಿಂಟು, ಫೋಟೋಸ್ ಪಾಯಿಂಟ್ ಅಂತಾನೆ ಅಲ್ಲಿ ತುಂಬಾ ಜಾಗಗಳಿತ್ತು. ಈ ಹಾರ್ಟ್ ಶೇಪಲ್ಲಾಗಲಿ ಅಥವಾ ಸ್ಮೈಲಿ ಶೇಪಲ್ಲೆಲ್ಲ ಅಲ್ಲಿ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದರು, ಸ್ಪೆಷಲಿ ಫೋಟೋ ತೆಗೆಸ್ಕೊಳ್ಳೋಕ್ಕೋಸ್ಕರನೇ. ಸೊ ಹಾಗಾಗಿ ತುಂಬ ಜನ ಆ ಥರ ಪಾಯಿಂಟಲ್ಲೆಲ್ಲ ತುಂಬ ಫೋಟೋಸ್ನ ತೆಗೆಸ್ಕೊಳ್ತಾ ಇದ್ರು. ಸೊ ಇಲ್ಲಿ ನೋಡಿ ಅಂಬಾರಿ ಥೀಮಲ್ಲಿ ಮಾಡಿದ್ದಾರೆ, ಅರ್ಜುನ ಅಂಬಾರಿನ ಹೊತ್ಕೊಂಡಿರೋ ಥರಕ್ಕೆ. ಇದು ನೋಡಿ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಸೊ ಅಲ್ಲಿ ತುಂಬಾ ಫೋಟೋಸ್ ತೆಗೆಸ್ಕೊಂಡ್ರು ಪಾಪುಗಳೆಲ್ಲ. ತುಂಬಾ ಡಿಫ್ರೆಂಟ್ ಫ್ಲವರ್ಸ್ ಎಲ್ಲ ಇತ್ತು, ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಯಾರಿಗಾದರೂ ಅಷ್ಟೇ ಈ ಥರ ಫ್ಲವರ್ ಶೋ ಎಲ್ಲ ಈ ಥರ ನೋಡಿದ್ರೆ ಮನಸ್ಸಿಗೆ ತುಂಬಾ ನೆಮ್ಮದಿ ಕೂಡ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ. ಸೊ ಈ ಫ್ಲವರ್ಸ್ ಅಷ್ಟೇ ನನಗೆ ತುಂಬಾ ಇಷ್ಟ ಆಯಿತು, ತುಂಬಾ ಅಟ್ರಾಕ್ಟಿವ್ ಆಗಿದೆ. ಸೊ ಎಂಟ್ರೆನ್ಸಲ್ಲಿ ಎಕ್ಸಿಟಲ್ಲಿ ಈ ಥರ ಫ್ಲವರ್ಸ್ ಇತ್ತು. ಜಸ್ಟ್ ಫ್ಲವರ್ ಶೋ ಎಲ್ಲ ಮುಗಿಸ್ಕೊಂಡು ಈ ಕಡೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಅಂತೇಳಿ ಒಂದಷ್ಟು ಆಟ ಸಾಮಾನುಗಳಿತ್ತು. ಈ ಥರ ಜಾರಬಂಡೆ, ಉಯ್ಯಾಲೆಗಳು, ಹಾಗೆ ಚಿಕ್ಕ ಚಿಕ್ಕ ಮಕ್ಕಳು ಆಡುವಂತಹ ಒಂದಷ್ಟು ಟಾಯ್ಸ್ಗಳೆಲ್ಲ ಇತ್ತು ಇಲ್ಲಿ. ಸೊ ನಿಹಾಲ್ ಕೂಡ ಸ್ವಲ್ಪ ಹೊತ್ತು ಅಲ್ಲಿ ಆಟ ಆಡ್ಕೊಂಡ. ನೆಕ್ಸ್ಟ್ ಅದನ್ನ ಮುಗಿಸ್ಕೊಂಡು ಮುಂದೆ ಬಂದರೆ ಇಲ್ಲಿ ಪೂರ್ತಿ ಆಹಾರ ಮೇಳ ಅನ್ನೋ ಥರ ಇಲ್ಲೊಂದು ಸ್ಮಾಲ್ ಚಿಕ್ಕದಾಗಿತ್ತು ಅಷ್ಟೇ. ಅಲ್ಲಿ ನೀವು ಟಯರ್ಡ್ ಆಗಿ ಬಂದರೆ ಇಲ್ಲಿ ಒಂದು ಸ್ವಲ್ಪ ಜ್ಯೂಸ್ ಆಗಲಿ ಸ್ನ್ಯಾಕ್ಸ್ ಥರ ಎಲ್ಲ ತುಂಬಾ ಚೆನ್ನಾಗಿತ್ತು. ಇಲ್ಲಿ ತುಂಬ ಏನು ಸ್ಟಾಲ್ಸ್ ಇರಲಿಲ್ಲ, ಸ್ವಲ್ಪ ಇತ್ತು ಅಷ್ಟೇ.
ತಿನ್ನೋಕೆಲ್ಲ ಅಷ್ಟೇ ಸ್ನ್ಯಾಕ್ಸು ಡ್ರಿಂಕ್ಸ್ ಥರ ಒಂದು ಸ್ವಲ್ಪ ಶಾಪ್ಸ್ ಇತ್ತು. ಹಾಗೆ ಮಕ್ಕಳಿಗೆ ಟಾಯ್ಸು, ಹಾಗೆ ದೊಡ್ಡವ್ರಿಗಾದರೆ ಬ್ಯಾಂಗಲ್ಸು, ಕ್ಲಿಪ್ಸು, ವ್ಯಾನಿಟಿ ಬ್ಯಾಗ್ಸ್ ಅಂತೇಳಿ ಸ್ವಲ್ಪ ಶಾಪ್ಸ್ಗಳಿತ್ತು ಅಷ್ಟೇ. ಹಾಗೆ ಇಲ್ಲೊಂದಷ್ಟು ಗೇಮ್ಸ್ಗಳು ಕೂಡ ಇತ್ತು. ಸಿಕ್ಕಾಪಟ್ಟೆ ಬಿಸಿಲು ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಸ್ವಲ್ಪ ಜಾಸ್ತಿನೇ ಜ್ಯೂಸ್ ಎಲ್ಲ ತೊಗೊಳ್ತಾನೆ ಇದ್ವಿ. ಹಾಗೆ ಇಲ್ಲೊಂದಷ್ಟು ಸ್ನ್ಯಾಕ್ಸ್ ಇತ್ತು. ನನಗೆ ಹಪ್ಪಳ ಅಂದರೆ ತುಂಬಾ ಇಷ್ಟ. ಯಾವುದೇ ಎಕ್ಸಿಬಿಷನ್ಗೆ ಹೋದರೂ ಇದು ಸ್ವಲ್ಪ ಇಷ್ಟಪಡ್ತೀನಿ. ಆದರೆ ಅಲ್ಲಿ ಕೊಟ್ಟಿರೋ ಹಪ್ಪಳಕ್ಕೆ ಯಾವುದೇ ರೀತಿ ಆನಿಯನ್ನು, ಕ್ಯಾರೆಟ್ ಎಲ್ಲ ಹಾಕ್ತಾರಲ್ಲ ಆ ಥರ ಹಾಕಿಲ್ಲ, ಜಸ್ಟ್ ಒಂದು ಮಸಾಲ ಪುಡಿ ಹಾಕಿದ್ರು ಅಷ್ಟೇ. ಸೊ ಹಾಗಾಗಿ ಹಪ್ಪಳ ನನಗೇನು ಅಲ್ಲಿ ಅಷ್ಟೊಂದು ಇಷ್ಟ ಆಗಲಿಲ್ಲ. ನಿಹಾಲ್ ಒಂದೆರಡು ಟಾಯ್ಸ್ನ ತೊಗೊಂಡ. ಸೊ ನೋಡಿದ್ರಲ್ಲ ಹೇಗಿತ್ತು ವಿಡಿಯೋ ಅಂತೇಳಿ. ನಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.